ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಸೊ ಪ್ರೊಫೈಲ್ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಪ್ರೊಫೈಲ್ ನೋಡ್ತಾ ಹೋಗೋಣ. ಹೆಸರು ಪರಿಮಳ ಅಂತೇಳ್ಬಿಟ್ಟು, ವಯಸ್ಸು 29 ವರ್ಷ ಕಂಪ್ಲೀಟ್ ಆಗಿದೆ. ಊರು ಶಿವಮೊಗ್ಗ ಭಾಗದವರು. ಕೆಲಸ ಅದರ ಬಗ್ಗೆ ಮಾಹಿತಿ ಕೇಳಬೇಡಿ ಅಂತೇಳಿ ಒಂದು ಕಂಡೀಷನ್ ಹಾಕಿದ್ದಾರೆ. ಇನ್ನು ಸಮಸ್ಯೆ, ಚಿಕ್ಕ ವಯಸ್ಸಿಗೆ ಗಂಡ ತೀರ್ಕೊಂಡು ಒಂಟಿಯಾಗಿದ್ದೇನೆ ಅಂತೇಳಿ ರೀಸನ್ ಕೊಟ್ಟಿರೋದು. ಆಸ್ತಿ, ಒಂದು ಕಾರು, ಸ್ವಂತ ಮನೆ, ಹಾಗೆ ಹಣ ಕೂಡ ಮಾಡಿದ್ದೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಬಯಕೆ ತೃಪ್ತಿ ಕೊಡುವ ಗಂಡಸರ ಗೆಳೆತನ ಬೇಕು ಅಂಥವ್ರು ಯಾರಾದರೂ ಇದ್ದರೆ ಕಾಲ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಇವರ ಬಳಿರೋ ಹ್ಯುಂಡೈ ಗ್ರ್ಯಾಂಡ್ i10 ಅಸ್ಟಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಚೀಪಿ ರಸ ಕುಡಿತಕ್ಕಂತಹ ಗಂಡಸರನ್ನು ಇಷ್ಟಪಡ್ತೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು ನೋಡ್ತಾ ಹೋಗೋಣ. ಫಸ್ಟ್ ಒನ್ನು, ಗಂಡ ಹೋದ್ಮೇಲೆ ಮಾಡುವ ವೀಡಿಯೋವನ್ನು ನೋಡಿಕೊಂಡು ಹಾಸಿಗೆಯಲ್ಲಿ ಒಂಟಿಯಾಗಿ ರಾತ್ರಿಗಳನ್ನು ಕಳೀತಾ ಇದ್ದೀನಿ ಅಂತೇಳಿ ಹೇಳ್ಕೊಂಡಿರೋದು. ಸೊ ಮಾಡುವ ವೀಡಿಯೋ ನೋಡುವಾಗ ಅದರಲ್ಲಿ ಚೀಪೋದು ನೋಡಿದರೆ ನನಗಂತೂ ತುಂಬಾ ಆಸೆ ಆಗುತ್ತೆ ಅಂತೇಳಿ ಕೂಡ ಹೇಳ್ಕೊಂಡಿರೋದು. ಸೊ ಆ ಥರ ನನಗೂ ಕೂಡ ಚೀಪಿ ಸುಖವನ್ನು ಕೊಡ್ತಕ್ಕಂತಹ ಗಂಡಸರು ಯಾರಾದರೂ ಇದ್ದರೆ ಕಾಲ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಫ್ರೆಂಡ್ಸ್, ಗಂಡ ತೀರ್ಕೊಂಡ್ಮೇಲೆ ಮಾಡುವ ವೀಡಿಯೋಗಳನ್ನು ಅತಿ ಹೆಚ್ಚಾಗಿ ನೋಡುವ ಹವ್ಯಾಸವನ್ನು ರೂಢಿ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ ಯಾವ ರೀತಿಯಾಗಿ ಚೀಪಿ ಸುಖವನ್ನು ಕೊಡ್ತಾರೋ ಅದೇ ರೀತಿಯಾಗಿ ನನಗೂ ಸುಖವನ್ನು ಕೊಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಹಾಗೆ ಗಂಡು ಹೀಗಿದ್ರೆ ನನಗಂತೂ ತುಂಬಾ ಇಷ್ಟ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಫಸ್ಟ್ ಒನ್ನು, ಹೆಂಡತಿ ಇಲ್ಲದ ವಿದುರ ಇದ್ದರೆ ದಿನ ಮನೆಗೆ ಕರೆಸಿ ಎತ್ತಿ ಕೊಡ್ತೀನಿ ಅಂತೇಳಿ ಹೇಳ್ಕೊಂಡಿರೋದು. ಇಷ್ಟ ಆದರೆ ಮದುವೆ ಕೂಡ ಆಗ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇನ್ನು ಎರಡನೇದು, ಹೆಂಡತಿಯಿಂದ ಅತೃಪ್ತಿ ಇರುವ ಗಂಡಸರು ಬೇಕು ಅಂತೇಳಿ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಮೂರನೇದು, ಚೀಪಿ ಉದ್ರೇಕ ಮಾಡ್ತೀನಿ ಅಂದರೆ ಮಾತ್ರ ಕೊಡ್ತೀನಿ ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ನಾಲ್ಕನೇದು, ಒಂದೆರಡು ಸಲ ಕೊಡ್ತೀನಿ, ಮಜಾ ಸಿಕ್ತು ಅಂದರೆ ಮಾತ್ರ ಮತ್ತೆ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ಇದಿಷ್ಟು ಗಂಡಿನ ಗುಣಗಳಾಗಿರುತ್ತೆ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ಬೋದು. ಆ್ಯಂಡ್ ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿರೋ ಹ್ಯುಂಡೈ ಗ್ರ್ಯಾಂಡ್ i10 ಅಸ್ಟಾ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಕಾರಿನ ಪ್ರೈಸ್ ಬಂದ್ಬಿಟ್ಟು 4,25,000 ಅಂತೇಳಿ ಹೇಳ್ಕೊಂಡಿರೋದು. ಇದು ಸೆಕೆಂಡ್ ಹ್ಯಾಂಡ್ ಪ್ರೈಸ್ ಆಗಿರುತ್ತೆ. ಕಾರಿನ ಓರಿಯೋ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರ್ ಅಕ್ಟೋಬರ್ 2014. ಇನ್ಸೂರೆನ್ಸು ಕನ್ಫರೆನ್ಸ್ ಆಗಿದೆ. ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ ಕೇವಲ 33,000 ಕಿಲೋಮೀಟರ್ ರನ್ ಆಗಿದೆ. ಹೆಚ್ಚಿನ ಒಂದು ಡ್ರೈವನ್ ಆಗಿಲ್ಲ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1197 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಫಿಸಿಕಲ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಸೊ ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ.